ನಮಸ್ಕಾರ ವೀಕ್ಷಕರೇ. ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಕ್ಯಾಲೆಂಡರ್ ಪ್ರಕಾರದ ಹೊಸ ವರ್ಷ. ಗೋಲ್ ಸೆಟ್ಟಿಂಗ್ ಜೋರಾಗಿ ಮಾಡಿದ್ದು, ಸಂಕಲ್ಪಗಳು ತಗೊಂಡಿದ್ದು, ಅಫರ್ಮೇಷನ್ಸು, ವಿಷನ್ ಬೋರ್ಡು ಮತ್ತು ಒಂದಷ್ಟು ಬದಲಾವಣೆಯ ಪಟ್ಟಿಗಳು, ರೆಸಲ್ಯೂಷನ್ಗಳು ರೆಡಿಯಾಗಿದೆ ಅಲ್ವಾ? ಆದರೆ ಅತ್ಯಂತ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ದೆರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಸೆಲ್ಫ್ ಸಬಟಾಶ್. ಹಾಗಂದ್ರೆ ಏನು ಗೊತ್ತಾ? ನಮ್ಮ ಮನಸ್ಸೇ ನಮ್ಮ ವಿರುದ್ಧ ಹೋಗುವಂತಹ ಒಂದು ಸ್ಥಿತಿ ಎಷ್ಟೋ ಜನರಲ್ಲಿ ಅಡಗಿ ಕೂತಿರುತ್ತೆ. ಎಸ್, ನಾನು ಸಾಕಷ್ಟು ಥೆರಪಿ ಕ್ಲೈಂಟ್ಗಳಲ್ಲಿ, ಪೇಷಂಟ್ಗಳಲ್ಲಿ ಇದನ್ನು ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳದೆ ಒದ್ದಾಡ್ತಾ ಇದ್ದು, ಅಯ್ಯೋ ನಾನು ಏನಕ್ಕೂ ಲಾಯಕ್ಕಿಲ್ಲ, ಅಂದ್ಕೊಳ್ತೀನಿ ಅಷ್ಟೇ, ಮಾಡೋಕ್ಕಾಗಲ್ಲ, ಅಂದ್ಕೊಳ್ಳೋದಕ್ಕೂ ನನ್ನ ಇಂಪ್ಲಿಮೆಂಟೇಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಒದ್ದಾಡಿರೋರನ್ನ ನೋಡಿದ್ದೀನಿ. ಇನ್ನು ಎಷ್ಟೋ ಆಸೆ ಇದ್ದರೂ ನಾನು ಆರೋಗ್ಯಕರವಾಗಿ ಆಗಬೇಕು, ದೈಹಿಕವಾಗಿ ಮಾನಸಿಕವಾಗಿ ಅಂತ ಎಷ್ಟೇ ಡೆಸ್ಪಿರೇಷನ್ ಇದ್ರೂ ಅದಕ್ಕೆ ಯಾವುದೇ ರೀತಿ ಏನೇ ಚಿಕಿತ್ಸೆ ಆಗಲಿ ಅಥವಾ ಪ್ರಯತ್ನಗಳಾಗಲಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನನಗೆ ಮಾತ್ರ ವರ್ಕ್ ಆಗ್ತಾ ಇಲ್ಲ ಅನ್ನೋ ಮನಸ್ಥಿತಿ ಇರಬಹುದು. ಅಥವಾ ಆಧ್ಯಾತ್ಮಿಕವಾಗಿಯೂ ಕೂಡ ನಾನು ಬೆಳಿಬೇಕು ಅನ್ನೋ ಡೆಸ್ಪಿರೇಷನ್ ಇರೋರಿಗೆ ಮಾರ್ಗದರ್ಶನ ಏನೋ ಒಳ್ಳೆಯದೇ ಸಿಕ್ಕಿದೆ, ದೊಡ್ಡ ದೊಡ್ಡ ಇನ್ಸ್ಪೈರಿಂಗ್ ಸ್ಟೋರೀಸ್ಗಳು, ಪದ್ಧತಿಗಳನ್ನು ಕೇಳಿದ್ದೀವಿ, ಆದರೆ ನನಗೆ ಅದರಲ್ಲಿ ಇಂಡಲ್ಜ್ ಆಗೋಕ್ಕಾಗ್ತಾ ಇಲ್ಲ ಅನ್ನೋಂಥ ಕಿರಿಕಿರಿ ಇರಬಹುದು. ಈ ಥರದ ಸುಮಾರು ಸಮಸ್ಯೆ ಇರೋ ಪೇಷಂಟ್ಗಳನ್ನು ನಾನು ನೋಡಿದ್ದೀನಿ. ಸೊ ಈ ಹೊಸ ವರ್ಷ ಬರೋಕ್ಕಿಂತ ಮುಂಚೆ ಅತ್ಯಂತ ಮುಖ್ಯವಾಗಿ ನೀವೇನಾದರೂ ಮಾಡಬೇಕಾಗಿದ್ದರೆ ಅದು ಇದನ್ನು ಐಡೆಂಟಿಫೈ ಮಾಡುವಂಥದ್ದು. ಏನದು? ನನ್ನ ಮನಸ್ಸಿನ ಒಂದು ಭಾಗ ನನ್ನ ವಿರುದ್ಧನೇ ಹೋಗ್ತಾ ಇರುವಂಥ ಒಂದು ಕ್ರಿಯೆ. ಯಾಕೆ ಹಾಗಾಗತ್ತೆ ಅಂದರೆ, ನಾನು ಚಿಕಿತ್ಸೆ ಪಡಿಬೇಕು ಅಂತ ಒಂದು ಮನಸ್ಸು ಹೇಳಿದ್ರೆ ಪಡಿಬೇಡ ಅಂತ ಇನ್ನೊಂದು ಮನಸ್ಸು ಹೇಳೋದು, ಗೋಲಿದೆಲ್ಲ ಅಚೀವ್ ಮಾಡಬೇಕು ಅಂದರೆ ಮಾಡೋಕ್ಕೆ ಆಗದೇ ಇರೋ ಥರ, ಅಂದರೆ ಆ ಫ್ರಸ್ಟ್ರೇಷನಲ್ಲಿ ಆ್ಯಕ್ಷನ್ನೇ ತೊಗೊಳಕ್ಕಾಗದೇ ಇರೋ ಥರ ಕಿರಿಕಿರಿ ಕೊಡುವಂಥದ್ದು, ಅಥವಾ ಎಷ್ಟೋ ಬೇರೆ ಬೇರೆ ಮಹದಾಸೆಗಳಿದ್ದರೂ ಕೂಡ ಆ ಕನ್ಸಿಸ್ಟೆನ್ಸಿಲಿ ಆ್ಯಕ್ಟ್ ಮಾಡೋಕ್ಕಾಗದಿರೋದು. ಇದನ್ನೆಲ್ಲ ನೋಡಿದಾಗ ಒಂದಷ್ಟು ಫ್ಯಾಕ್ಟರ್ಗಳು ತುಂಬ ಕಾಮನ್ ಅನ್ನೋದನ್ನು ನನ್ನ ಇಷ್ಟು ವರ್ಷದ ರಿಸರ್ಚಲ್ಲಿ ಸಾವಿರಾರು ಜನ ಪೇಷಂಟ್ಗಳನ್ನು ನೋಡೋದ್ರಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ಇಶ್ಯೂನ ಒಂದು ಏನೋ ಭಯ ಬರೋ ಥರ ಹೈಲೈಟ್ ಮಾಡೋದಕ್ಕಿಂತ ಅದರ ಪರಿಹಾರದ ಬಗ್ಗೆ ಮಾತಾಡೋದಾದರೆ ಅದನ್ನೇ ನಾವು ಸ್ವಯಂ ಪ್ರೀತಿ ಅಂತ ಕರಿಬಹುದು. ಅಂದರೆ ಏನು? ಈಗ ನಮ್ಮನ್ನು ನಾವು ಒಂದು ಸಣ್ಣ ಉದಾಹರಣೆ ಮೂಲಕ ನೋಡೋದಾದರೂ ಕೂಡ, ಈಗ ನಾನು ಈ ಗೋಲನ್ನು ಇವತ್ತು ಮುಗಿಸ್ಬೇಕು, ಇದೊಂದು ಪ್ರಾಜೆಕ್ಟ್ ಮುಗಿಸ್ಬೇಕು ಅಂತ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಫ್ರೆಂಡ್ ಕರೀತಾ ಇದ್ದಾನೆ ಬಾ ಅಂತ ಇನ್ನೊಂದು ಮನಸ್ಸು ಹೇಳುತ್ತೆ. ಸೊ ನಿಜವಾಗ್ಲೂ ಆ ಸ್ವಯಂ ಪ್ರೀತಿಯನ್ನು ಅನುಭವಿಸಿ ಅರ್ಥ ಮಾಡ್ಕೊಂಡವರು ಯಾವುದನ್ನು ಚೂಸ್ ಮಾಡ್ತಾರೆ? ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಲ್ವಾ? ಅಥವಾ ಟಿ ವಿಲಿ ಏನೋ ತುಂಬ ಎಕ್ಸೈಟಿಂಗ್ ಆಗಿರೋ ಯಾವುದೋ ಶೋ ಬರ್ತಾ ಇದೆ, ಬಟ್ ನಿಮಗೆ ರಾತ್ರಿ ಒಳಗಡೆ ಇದನ್ನು ಮುಗಿಸ್ಬೇಕಾಗಿದೆ, ಅಥವಾ ನೈಟ್ ರಿಚುವಲ್ಸ್ ಮಾಡಿನೇ ಮಲ್ಕೊಳ್ಬೇಕಾಗಿದೆ. ಟಿ ವಿ ನೋಡ್ತಾ ನೋಡ್ತಾ ಮಲ್ಗಕ್ಕೆ ನಿಮಗೆ ಇಷ್ಟ ಇಲ್ಲ, ಆ ಇನ್ಫಾರ್ಮೇಷನ್ ತುಂಬಿಕೊಂಡು ನಿಮ್ಮ ಉದ್ಧಾರಕ್ಕೆ ಸಂಬಂಧಪಟ್ಟಿರುವಂಥ ಭಾವನೆಗಳನ್ನು ತುಂಬ್ಕೊಂಡು ನಿಮ್ಗೆ ಮಲ್ಗಕ್ಕೆ ಇಷ್ಟ. ಈ ನೆನ್ನೆ ತಾನೇ ನಾವು ನೈಟ್ ಅಫರ್ಮೇಷನ್ಸ್ ಅಂತ ವಿಡಿಯೋ ಹಾಕಿದ್ವಿ. ಪ್ರತಿದಿನ ನೀವು ಕೇಳಿಕೊಂಡು ಮಲ್ಕೊಂಡ್ರೆ ನಕಾರಾತ್ಮಕತೆ ಎಲ್ಲ ಅದರಲ್ಲೇ ಕ್ಲೀನಾಗಿ ಹೀಲಿಂಗ್ ಸ್ಲೀಪಲ್ಲೇ ಏನು ನಡೆಯುತ್ತೆ ಅನ್ನೋದು ಪ್ರೂವ್ ಆಗಿದೆ. ಅದನ್ನು ನೀವು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ವಿ ಪುಟ್ ಆಲ್ ದ ಜಂಕ್ ಆ್ಯಂಡ್ ಸ್ಲೀಪ್, ಅದು ಪ್ರೊಸೆಸ್ ಆಗೋ ಅಷ್ಟರಲ್ಲೇ ಬೆಳಗಾಗೋಗುತ್ತೆ, ಮತ್ತು ಹೀಲಿಂಗ್ ಎಲ್ಲಿಂದ ಆಗುತ್ತೆ? ಅದಕ್ಕೆ ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ದಾಗಲೇ ವಿಪರೀತ ಪ್ಯಾನಿಕ್ ಆಗೋದು. ಅದರಿಂದ ಅದನ್ನು ಮಾಡಿ. ಎನಿವೆ, ಕಮಿಂಗ್ ಬ್ಯಾಕ್. ಸೊ ಈ ಎರಡು ಆಪ್ಷನ್ನಲ್ಲಿ ರಾತ್ರಿ ನಾನು ಇದನ್ನು ಮಾಡಿಯೇ ಮಲ್ಕೊಳ್ತೀನಿ ನನ್ನ ಉದ್ಧಾರಕ್ಕೆ ಅನ್ನೋದು, ಅಥವಾ ಇಲ್ಲ ಇದು ನಂಬರ್ 1 ಶೋ, ಇದರಲ್ಲಿ ಗಲಾಟೆ ಜಗಳ ಇದ್ದರೂ ಪರವಾಗಿಲ್ಲ, ಅದನ್ನು ನೋಡಿನೇ ನಾನು ಹಾಗೆ ಮಲ್ಕೊಳ್ತೀನಿ ಅನ್ನೋದು, ಎರಡರಲ್ಲಿ ಯಾವುದನ್ನು ಸ್ವಯಂ ಪ್ರೀತಿ ಇರೋರು ಆಯ್ಕೆ ಮಾಡ್ತಾರೆ? ನೀವೇ ಯೋಚನೆ ಮಾಡಿ. ಅಥವಾ ನಮ್ಮ ಇನ್ನರ್ ಚೈಲ್ಡ್ ವುಂಡ್ ಇರ್ಬೋದು, ಟ್ರಾಮಾ ಇರಬಹುದು, ಅವಮಾನಗಳಿರ್ಬೋದು, ಕ್ರಿಟಿಸಿಸಮ್ ಇರಬಹುದು, ಅಥವಾ ಯಾರೋ ಅಣಗಿಸಿ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಹೋಗೋ ಥರ ಮಾಡಿರೋದಿರಬಹುದು. ಆ ವಾಕ್ಯಗಳನ್ನು ಸ್ವೀಕಾರ ಮಾಡ್ತಾರೋ ಒಬ್ಬ ವ್ಯಕ್ತಿ ಸ್ವಯಂ ಪ್ರೀತಿ ಇರೋರು, ಅಥವಾ ನಾನು ಯಾರು ಅಂತ ಆ ಒಂದು ಮೈಂಡ್ ಟ್ರೈನಿಂಗಲ್ಲಿ, ಧ್ಯಾನದಲ್ಲಿ ರೀಡಿಫೈನ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಸ್ವೀಕಾರ ಮಾಡ್ತಾರೋ? ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಆಪ್ಷನ್ನು ಅಂತ. ಸೊ ಈ ಸೊಲ್ಯೂಷನ್ಗೆ ನಾನೊಂದು ಹೆಸರು ಕೊಟ್ಟಿದ್ದೀನಿ, ಸ್ವಯಂ ಪ್ರೀತಿ ಅಂತ. ನಾನು ಸಾಕಷ್ಟು ಸತಿ ಹೇಳಿದ್ದೀನಿ, ಕೋವಿಡ್ ಟೈಮಲ್ಲಿ ಫಸ್ಟ್ ಟೈಮ್ ಇಷ್ಟು ಭಯ ಇದೆಯಲ್ಲ, ಈ ಭಯದಿಂದ ಇಷ್ಟೊಂದು ಕಾಯಿಲೆಗಳು ಬರ್ತಾ ಇದೆಯಲ್ಲ, ವಾಸ್ತವದಲ್ಲಿ ಕಾಯಿಲೆ ಇದೆಯೋ ಇಲ್ವೋ, ಇದಕ್ಕೇನು ಪರಿಹಾರ ಅಂತ ಸೆಲ್ಫ್ ಲವ್ ಅಂತ ನಾವು ಮಾಡಿದ್ದು. ಅದು ತುಂಬ ಪಾಪ್ಯುಲರ್ ಆಗಿ ಮತ್ತೆ 2023ಯಲ್ಲಿ ನಾವು ಸೆಲ್ಫ್ ಲವ್ 365 ಅಂತ ಮಾಡಿದ್ವಿ. ಮತ್ತು ಇವಾಗ 2026ಅಲ್ಲಿ ಅದನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಒಬ್ಬ ಮನುಷ್ಯನಿಗೆ ಈ ತನ್ನನ್ನು ತಾನೇ ಹ್ಯಾಂಡಲ್ ಮಾಡೋಕ್ಕೆ ಆಗದೇ ಇರೋ ನಕಾರಾತ್ಮಕಗಳನ್ನು ಹ್ಯಾಂಡಲ್ ಮಾಡೋದು, ಮೈಂಡ್ ಟ್ರೈನಿಂಗ್ ಮಾಡೋವಂಥದ್ದು, ಅಬಂಡೆನ್ಸ್ಗೆ ತನ್ನಂತಾನು ಎಷ್ಟೋ ವೀಡಿಯೋಗಳನ್ನು ನಾನು ಹೇಳಿದ್ದೀನಿ. ಹಣ ಸಂಪಾದನೆಗೆ ಎಷ್ಟೋ ಜನ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಆದರೆ ಉಳಿಯೋದೆಲ್ಲ
ಅಥವಾ ಅದರ ಸತ್ಪ್ರಯೋಗ ಆಗೋದಿಲ್ಲ, ಅಥವಾ ಅದು ಬೆಳೆಯೋದಿಲ್ಲ, ಅಥವಾ ಇದ್ದಾಗ ಬಿಟ್ಟು ಹೋಗುತ್ತೆ ಅನ್ನೋ ಭಯ, ಇದರಲ್ಲಿ ನರಳ್ತಾ ಇರೋರೇ ಹೆಚ್ಚು ಜನ. ಸೊ ಆ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥ ನಿಟ್ಟಿನಲ್ಲಿರಬಹುದು, ಇಮೋಷ್ನಲಿ ನಾವು ಗಟ್ಟಿ ಆಗುವಂಥದ್ದು ಇರ್ಬೋದು. ಆ್ಯಂಡ್ ಇದೆಲ್ಲದರ ಔಟ್ಕಮ್ ಏನೋ ಒಂದು ಹೆಲ್ದಿ ಬಾಡಿ, ಇದೊಂದು ಪ್ರೂವನ್ ಸಿಸ್ಟಮ್. ಸೊ ಇದೆಲ್ಲವನ್ನು ಎನ್ಕಂಪಾಸ್ ಮಾಡುವಂಥ ಆ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಲವ್ನ ನೀವು ಖಂಡಿತ ಡೆವಲಪ್ ಮಾಡ್ಕೊಳ್ಬೇಕು. ದಟ್ ಈಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್. ಸೊ ಆ ನಿಟ್ಟಿನಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಅಟ್ಲೀಸ್ಟ್ ಒಂದು ಸೆಲ್ಫ್ ಅನಾಲಿಸಿಸ್ ಮಾಡಿಕೊಂಡ್ರೆ ನಿಮಗೆ ಅವಾಗವಾಗ ಉಪಯೋಗಿಸ್ಕೊಳ್ಳೋಕ್ಕಾಗೋಕ್ಕೆ ಸಹಾಯ ಆಗೋ ಥರ ಒಂದು ಮಾಸ್ಟರ್ ಕ್ಲಾಸನ್ನು ಇದೇ ಶನಿವಾರ ಸಂಜೆ 6 ಗಂಟೆಗೆ ಆಯೋಜಿಸ್ತಾ ಇದ್ದೀವಿ. ಇದೊಂದು ವೆಬಿನಾರ್ ಮಾಸ್ಟರ್ ಕ್ಲಾಸ್. ನೀವು ಅಟೆಂಡ್ ಮಾಡಿಕೊಂಡು ಅದರಲ್ಲಿ ಆ ಡೀಟೇಲ್ಸ್ನ ಅನುಭವಿಸಿ, ಅದರಲ್ಲಿ ಒಂದು ಅಮೇಝಿಂಗ್ ಮೈಂಡ್ ಪ್ರೋಗ್ರಾಮಿಂಗ್ ಗೈಡೆಡ್ ಮೆಡಿಟೇಷನ್ ಕೂಡ ಚಾನೆಲ್ ಮಾಡಿದ್ದೀನಿ. ನೀವು ಖಂಡಿತ ಅದನ್ನು ಅನುಭವಿಸ್ಬೇಕು. ಅದರಲ್ಲಿ ನಾವು ಸಾಮೂಹಿಕವಾಗಿ ಅದನ್ನು ಮಾಡ್ತಾ ಇದ್ದಾಗೇ ಯಾವುದ್ಯಾವುದು ನನ್ನಿಂದ ಹೊರಗಡೆ ಹೋಗಿದೆ, ಯಾವ ನ್ಯೂನ್ಯತೆಯನ್ನು ಮತ್ತೆ ಒಳಗಡೆ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಆ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ಕೊಳ್ಳಿ. ಜಸ್ಟ್ ಅಬೌಟ್ 90 ಮಿನಿಟ್ಸ್ದು ಕ್ಲಾಸ್ ಅದು. ಅದರಲ್ಲಿರೋ ಕಂಟೆಂಟ್ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಕೊಳ್ಬಹುದು. ಎಲ್ಲೆಲ್ಲಿ ನಾನು ಏರುಪೇರು ಒಳಗಾಗ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಉಪಯೋಗ ಆಗುವಂಥ ಒಂದು ಅನಾಲಿಸಿಸ್ ಅದು, ಸೆಲ್ಫ್ ಅನಾಲಿಸಿಸ್ ಅದು. ಅನಾಲಿಸಿಸ್ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಒಂದಷ್ಟು ಮೆಥಡ್ಸ್ಗಳನ್ನು ಕಲಿಯೋಣ. ಈ ಎಲ್ಲ ಫ್ಯಾಕ್ಟರ್ಸ್ ನಾನು ಆವಾಗಲಿಂದ ಏನು ಎಕ್ಸ್ಪ್ಲೇನ್ ಮಾಡಿದೆ, ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತ್, ಇಮೋಷನಲ್ ಹೆಲ್ತು, ಮೆಟೀರಿಯಲಿಸ್ಟಿಕ್ ಗ್ರೋತ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರೂವನ್ ಮೆಥಡ್ಸ್ ಹೇಳ್ಕೊಡ್ತೀನಿ ಸುಲಭವಾಗಿ. ಯಾಕಂದರೆ ನಾವು ತುಂಬ ಕಾಂಪ್ಲಿಕೇಟೆಡ್ ಏನೋ ಕಲಿಯೋಕ್ಕೆ ಹೋದರೆ ವರ್ಷಾನುಗಟ್ಲೆ ಏನೇನೋ ಬೇರೆ ಬೇರೆ ಕಾಂಪ್ಲಿಕೇಟೆಡ್ ಇದನ್ನು ಹೆಸರುಗಳನ್ನು ಹಾಕ್ಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಷ್ಟ ಆಗಿಬಿಡಬಾರ್ದು. ಸೊ ಯಾರೋ ಗೈಡ್ ಮಾಡ್ತಾ ಇರ್ತಾರೆ, ನೀವು ಅದನ್ನು ರಿಸೀವ್ ಮಾಡೋ ಮೋಡಲ್ಲಿದ್ದರೆ ಅಲ್ವಾ. ಈಗ ಪ್ರತಿ ಸತಿ ಲೈಟ್ ಹಾಕಿದಾಗಲೂ ವೈರ್ ಎಲ್ಲಿ ಹೋಗಿದೆ, ಯಾವ ವೈರ್ ಯಾವುದಕ್ಕೆ ಟಚ್ ಆಗ್ತಾ ಇದೆ, ಯಾವ ಟಚ್ ಆಗಲಿಲ್ಲ ಅಂದರೆ ಎಲ್ಲಿ ಬರುತ್ತೆ, ಇದೆಲ್ಲ ಅನಲೈಸ್ ಮಾಡಿ ಲೈಟ್ ಆನ್ ಮಾಡೋದಿಲ್ಲ. ಆ ಕೆಲಸನ ಯಾರೋ ಮಾಡಿಬಿಟ್ಟಿರ್ತಾರೆ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನೀವು ಆ ಬೆಳಕನ್ನು ಉಪಯೋಗಿಸ್ಕೊಳ್ಬೋದು, ಆ ದೀಪ ಉರಿದಾದಷ್ಟು ಸಮಯ. ಅದೇ ಥರ ಇರಬೇಕು ಒಂದು ಟ್ರೈನಿಂಗ್. ಸೊ ಆ ಮಾಸ್ಟರ್ ಕ್ಲಾಸನ್ನು ಸಂಜೆ ಅಟೆಂಡ್ ಮಾಡಿ. ಸ್ವಯಂ ಪ್ರೀತಿ ಅನ್ನೋದು ಕೇವಲ ನನ್ನನ್ನು ನಾನು ಇಷ್ಟಪಡ್ತೀನಿ ಅನ್ನೋದಲ್ಲ, ನನ್ನ ನ್ಯೂನ್ಯತೆಗಳನ್ನು ಗೆದ್ದು ನನ್ನ ಜೀವನವನ್ನು ಸಂಭ್ರಮಿಸ್ತೀನಿ ಅನ್ನೋದು. ಸಂಜೆ 6 ಗಂಟೆಗೆ ಸಿಗೋಣ. ಕಮೆಂಟ್ಸ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇದೆ, ಅಥವಾ ಡಿಸ್ಪ್ಲೇ ಆಗ್ತಾರೋ ಫೋನ್ ನಂಬರ್ಗೂ ಕೂಡ ನೀವು ಫೋನ್ ಮಾಡಿ ಲಿಂಕನ್ನು ತೊಗೊಳ್ಬಹುದು. ಹೊಸ ವರ್ಷಕ್ಕೆ ನೀವು ತಯಾರಾಗ್ತಾ ಇರೋದ್ರಲ್ಲಿ ಇದು ಅತ್ಯಂತ ಮುಖ್ಯವಾದ ಭಾಗ. ಇಲ್ಲಾಂದರೆ ಏನೇ ಕಂಟೆಂಟ್ ಕಲಿತೀವಿ, ಆ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಇಂಪ್ಲಿಮೆಂಟೇಷನ್ಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಉಳಿದೋಗುತ್ತೆ. ಮತ್ತು ನಾನು ನಿಮ್ಮನ್ನು ಸ್ವಯಂ ಪ್ರೀತಿಯ ಮಾಸ್ಟರ್ ಕ್ಲಾಸಲ್ಲಿ ಶನಿವಾರ ಸಂಜೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ತುಂಬ ಜನ ನಿಮ್ಮನ್ನು ಡೈರೆಕ್ಟಾಗಿ ಯಾವಾಗ ಮೇಡಮ್ ಮೀಟ್ ಮಾಡೋದು ಅಂತ ಕೇಳ್ತಿದ್ದೀರಾ. ಆ ಗುಡ್ ನ್ಯೂಸನ್ನು ಕೂಡ ಆದಷ್ಟು ಬೇಗ ನಾನು ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.